ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಸೂಜಿ ಅಥವಾ ರವಾ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಇದು ನಿಮಗೆ ಹೆಲ್ತಿ ಕೂಡ ಇರುತ್ತೆ, ಮೈದಾ ರಿಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ಇಲ್ಲ ಅಂದರೆ ಒಂದು ಬಾಣಲಿ ಕೂಡ ತೊಗೋಬೋದು ನೀವು. ಕುಕ್ಕರ್ ತೊಗೊಂಡ್ರೆ ಗ್ಯಾಸ್ಕೆಟ್ಟು ಮತ್ತು ಏನು ವಿಶಿಲ್ ಇರುತ್ತೆ ಅದನ್ನು ತೆಗಿಬೇಕಾಗತ್ತೆ. ಗ್ಯಾಸ್ಕೆಟ್ಟು ವಿಶಿಲಿಂದ ಮಾಡೋಕ್ಕಾಗೋದಿಲ್ಲ. ಸೊ ಕುಕ್ಕರ್ನ ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ನಾನು ಸ್ಟವ್ನ ಅಂಟಿಸ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದಕ್ಕೆ ಸಾಲ್ಟ್ನ ಹಾಕ್ಕೋತಾ ಇದ್ದೀನಿ. ಒಂದು ಕಪ್ಪಷ್ಟು, ಇಲ್ಲಾಂದರೆ ತಳ ಏನಿರುತ್ತೆ ಆ ಬೇಸು ಕವರ್ ಆಗೋಷ್ಟು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಇದು ನಾನು ಎವ್ರಿ ಟೈಮ್ ಕೇಕ್ ಬೇಕ್ ಮಾಡಬೇಕಾದಾಗ ನಾನು ಇದೇ ಉಪ್ಪನ್ನ ಉಪಯೋಗಿಸ್ಕೋತೀನಿ. ಸೊ ಅದಕ್ಕೆ ಕಲರ್ ಈ ಥರ ಇದೆ. ಸೊ ಕುಕ್ಕರ್ನ ಮುಚ್ಚಿ ನಾನಿವಾಗ ಅದನ್ನು ಪ್ರೀ ಹೀಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ನೆಕ್ಸ್ಟು ನಾನಿವಾಗ ಇಲ್ಲಿ ಸೈಡಲ್ಲಿ ಜಾರ್ ಒಳಗಡೆ ನಾನು 1 ಕಪ್ ರವೆ, ನಾನು ಈ ಕಪ್ ತೋರಿಸ್ತಿದ್ದೀನಿ, ಕಪ್ ಅಳತೆಗಳಿಂದ ನೀವು ಮಾಡ್ಕೋಬೋದು. 1 ಕಪ್ ರವೆ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ರವೆ ಏನು ಬರುತ್ತೆ ಆ ರವೆನ ಉಪಯೋಗಿಸಿದ್ದೀನಿ. ಮತ್ತು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಕು ಅಂದವರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನು ಸಕ್ಕರೆ 3/4 ಕಪ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ 1/4 ಕಪ್ಪು ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡಿದ್ದೀನಿ. ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರು, ಅದನ್ನು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಅದ್ರ ಬದಲಾಗಿ ಏಲಕ್ಕಿ ಪುಡಿನೂ ಹಾಕ್ಕೋಬೋದು. ನಾನು ಇವಾಗ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ ಮುಂದೆ ಬರೋದ್ರಲ್ಲಿ. ಬಟ್ ನಾನು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ಗ್ರೈಂಡ್ ಮಾಡಿದಾಗ ಪೂರ್ತಿ ನೈಸಾಗಿ ಹಾಕಬೇಕದು ರವೆ. ಅಷ್ಟು ನೈಸ್ ಆಗೋವರೆಗೂ ಕ್ಲೀನಾಗಿ ರುಬ್ಕೋಬೇಕು. ಸೊ ಈಗ ನೋಡ್ತಿದ್ದೀರಲ್ಲ, ನಾನು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿನ ಇಲ್ಲ ಅಂತ ಅಂದರೆ ನೀವು ಏಲಕ್ಕಿನ ಡೈರೆಕ್ಟಾಗಿ ಏನಿರುತ್ತೆ ಸಿಪ್ಪೆ ಸಮೇತ ಕೂಡ ಹಾಕ್ಕೊಂಡು ಹಾಗೆ ರುಬ್ಕೋಬೋದು. ಸೊ ಇವಾಗ ರುಬ್ಕೊಂಡು ನಾನು ಇವಾಗ ನೋಡ್ತಿದ್ದೀರಲ್ಲ ಈ ಥರ ನೈಸ್ ಕನ್ಸಿಸ್ಟೆನ್ಸಿ ಬರೋವರೆಗೂ ರುಬ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ನಾನು ಒಂದು ಬಟ್ಲಲ್ಲಿ ವೆಟ್ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನಿವಾಗ 1 ಕಪ್ಪು ಮೊಸರು ಹಾಕ್ಕೋತಾ ಇದ್ದೀನಿ. 1 ಕಪ್ಪಲ್ಲ, 1/4 ಕಪ್ಪಷ್ಟು ಮೊಸರು ಹಾಕ್ಕೋತಾ ಇದ್ದೀನಿ. ಇಲ್ಲ ಅರ್ಧ ಕಪ್ ಕೂಡ ಯೂಸ್ ಮಾಡ್ಕೋಬೋದು ನೀವು. ಈಗ ನೆಕ್ಸ್ಟು ನಾನು 1 ಕಪ್ ಇಲ್ಲ 3/4 ಕಪ್ ಯೂಸ್ ಆಗುತ್ತೆ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನಾನಿವಾಗ ಇಲ್ಲಿ 3/4 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1/4 ಕಪ್ಪಷ್ಟು ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ಎಣ್ಣೆ ಬೇಡ ಅಂದವರು ಅನ್ಸಾಲ್ಟೆಡ್ ಬಟರ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಮನೇಲೇ ತೆಗೆದಿಟ್ಟಿರೋ ಬೆಣ್ಣೆನ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಗೀನ ಕೂಡ ಯೂಸ್ ಮಾಡ್ಕೋಬೋದು, ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನೀವು. ಅದನ್ನು 1/4 ಕಪ್ಪಷ್ಟು ಹಾಕ್ಕೋಬೇಕಾಗತ್ತೆ. ಇಷ್ಟೂ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನಿವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೆ, ಅದಷ್ಟು ಕ್ಲೀನಾಗಿ ಮಿಕ್ಸ್ ಆಗ್ತಾಯಿಲ್ಲ ಅಂತ ನಾನಿವಾಗ ಮಜ್ಜಿಗೆ ಕಡಿಯೋದೇನಿರುತ್ತೆ ಅದನ್ನು ತೊಗೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ನಾವಿವಾಗ ಏನು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಿಕ್ಸಿನಲ್ಲಿರೋದು, ಅದನ್ನೆಲ್ಲ ಇವಾಗ ನಾವು ವೆಟ್ ಇಂಗ್ರೀಡಿಯೆಂಟ್ಸ್ಗೆ ಮಿಕ್ಸ್ ಮಾಡಬೇಕಾಗತ್ತೆ. ನೋಡ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ. ನೀವು ಆಮೇಲೆ ಹಾಲು ಬೇಕಾದರೆ ಹಾಲು ಹಾಕ್ಕೋಬೋದು. ಈಗ ನಾನು ಏನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಅಷ್ಟು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದೇ ಡೈರೆಕ್ಷನಲ್ಲಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಒಂದೇ ಡೈರೆಕ್ಷನಲ್ಲಿಲ್ಲ ಹಾಗೆ ಹೀಗೆ ತಿರುಗಿಸ್ತಾ ಇದ್ದೀರಾ ಅಂತಂದರೆ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿ, ಇಲ್ಲ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ನಾನು ಒಂದು 4-5 ಡ್ರಾಪ್ ಆಗೋವಷ್ಟು ವೆನಿಲಾ ಎಸೆನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ 1 ಟೇಬಲ್ ಸ್ಪೂನ್, ನಾನು 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಆ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೋಬೋದು. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಿದ್ದೀನಿ. 2 ಬೇರೆ ಬೇರೆ. ಅಡುಗೆ ಸೋಡಾ ಬರುತ್ತೆ ಮತ್ತು ಇನ್ನೊಂದು ಬೇಕಿಂಗಿಗೆ ಅಂತಲೇ ಬೇಕಿಂಗ್ ಪೌಡರ್ ಅಂತ ಬರುತ್ತೆ ಅದು. ಸೊ ಬೇಕಿಂಗ್ ಪೌಡರ್ ಬೇರೆ, ಬೇಕಿಂಗ್ ಸೋಡಾ ಬೇರೆ. ನೀವೇನು ಅಡುಗೆಗೆ ಉಪಯೋಗಿಸ್ತೀರಾ ಅದನ್ನು 1/4 ಟೇಬಲ್ ಸ್ಪೂನ್ ಯೂಸ್ ಮಾಡಿ, ಬೇಕಿಂಗ್ ಪೌಡರ್ನ ಬದಲು 1 ಟೇಬಲ್ ಸ್ಪೂನ್ ಯೂಸ್ ಮಾಡಿ. ನೆಕ್ಸ್ಟು ಇದನ್ನು ಆ್ಯಕ್ಟಿವೇಟ್ ಮಾಡೋದಕ್ಕೆ ನಾನು 1 ಟೇಬಲ್ ಸ್ಪೂನ್ ಇಲ್ಲಾಂದರೆ 1/4 ಚಮಚದಷ್ಟು ವಿನಿಗರ್ನ ಹಾಕ್ಕೊಂಡಿದ್ದೀನಿ. ವಿನಿಗರ್ ಇಲ್ಲ ಅಂದವರು ನಿಂಬೆಹಣ್ಣ ಕೂಡ ಹಾಕಿ ಒಂದು 4-5 ಏನು 1 ಸ್ಪೂನ್ ಬರುತ್ತೆ, 1 ಸ್ಪೂನಷ್ಟು ನಿಂಬೆಹಣ್ಣ ಹಿಂಡ್ಕೋಬೇಕಾಗತ್ತೆ. ಅದ್ರ ಮೇಲೆ ಹಿಂಡ್ಕೊಂಡು ಆ್ಯಕ್ಟಿವೇಟ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟು ನಾನಿವಾಗ ಒಂದು
ಟಿಫನ್ ಬಾಕ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೇಕಿಂಗ್ ಟ್ರೇ ಇತ್ತು ಅಂತಂದರೆ ಬೇಕಿಂಗ್ ಟ್ರೇ ಒಳಗಡೆ ಮಾಡ್ಕೋಬೋದು. ನಾನಿವಾಗ ಒಂದು ಟಿಫನ್ ಬಾಕ್ಸ್ ಒಳಗಡೆ ಕ್ಲೀನಾಗೆ ಮೈದಾ ಇಲ್ಲ ಅಂತ ಅಂದರೆ ಗೋಧಿ ಹಿಟ್ಟು ಮಿಕ್ಸ್ ಇಲ್ಲ ಕೋಕೋ ಪೌಡರ್, ಈ ಮೂರಲ್ಲಿ ಯಾವುದಾದ್ರೂ ನೀವು ಒಂಚೂರು ಹಾಕಿ ಎಣ್ಣೆ ಗ್ರೀಸ್ ಮಾಡಿರ್ತೀರ ಇಲ್ಲ ತುಪ್ಪ ಗ್ರೀಸ್ ಮಾಡಿರೋ ಬಟ್ಲೊಳಗಡೆ ಒಂಚೂರು ಪೌಡರ್ನ ಹಾಕಿ ಕ್ಲೀನಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದರೆ ಬಟರ್ ಪೇಪರ್ ಹಾಕ್ತಿಲ್ಲ ನಾನು. ಬಟರ್ ಪೇಪರ್ ಹಾಕಿದ್ರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಕೋಬೋದು. ಬಟರ್ ಪೇಪರ್ ಹಾಕಿಲ್ದಲ್ಲಿರೋದಕ್ಕೆ ಈ ಸ್ಟೆಪ್ನ ಮಾಡಿಕೊಂಡ್ರೆ ನಿಮಗೆ ಕೆಳಗಡೆ ತಳ ಏನಿರುತ್ತೆ ಅದನ್ನು ಎಲ್ಲೂ ಕ್ಲೀನಾಗೆ ಸ್ಟಕ್ ಆಗದಿರೋ ಈಚೆ ಬರುತ್ತೆ ಬೇಕ್ ಮಾಡಿದ್ಮೇಲೆ. ಸೊ ಇವಾಗ ನಾನು ಕುಕ್ಕರ್ನ ತೆಗ್ದಿದ್ದೀನಿ. ಅದಕ್ಕೂ ಮುಂಚೆ ನಾನು ಎಲ್ಲ ಏನು ಬ್ಯಾಟರ್ನ ಮಾಡ್ಕೊಂಡಿದ್ದೆ ಅದರೊಳಗೆ ಹಾಕಿ ಇವಾಗ ಕುಕ್ಕರ್ನ ಲಿಡ್ ಓಪನ್ ಮಾಡಿ ಪ್ರೀ ಹೀಟ್ ಆಗಿರುತ್ತೆ. ಸೊ ಆ ಪ್ರೀ ಹೀಟ್ ಕುಕ್ಕರ್ ಒಳಗಡೆ ನಾನಿವಾಗ ಏನು ಕೇಕ್ ಇದೆ ಬ್ಯಾಟರು ಅದನ್ನು ಹಾಕಿ ಇಟ್ಟಿದ್ದೀನಿ. ಈಗ ನೋಡ್ತಾ ಇದ್ದೀರಾ ನಾನು ಕೇಕ್ ಯಾವ ಥರ ಬೇಕಾಗಿದೆ ಅಂತ. ಇದಕ್ಕೂ ಮುಂಚೆನೇ ನಾನು ತೆಗೆದ್ಬಿಟ್ಟು ಚೆಕ್ ಮಾಡಿಬಿಟ್ಟಿದ್ದೆ. ಸೊ ಆಲ್ರೆಡಿ ಬೇಕಾಗಿತ್ತು. ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ ನಾನು, ಮುಕ್ಕಾಲಷ್ಟು ಹಾಕ್ಬಿಟ್ಟಿದ್ದೆ ನಾನು. ಅರ್ಧದಷ್ಟು ಯಾವಾಗೂ ಫಿಲ್ ಮಾಡ್ಕೊಳ್ಳಿ. ಜಾಸ್ತಿ ನೀವು ಹಾಕಿದಷ್ಟು ಹುಕ್ಕಿ ಬರುತ್ತೆ ಮತ್ತು ಹಾಳಾಗೋ ಚಾನ್ಸಸ್ ಇರುತ್ತೆ ಕೇಕು. ಸೊ ಈಗ ನೋಡ್ತಿದ್ದೀರಲ್ಲ ಮಧ್ಯದಲ್ಲಿ ಆ ಥರ ಹೋಲ್ ಥರ ಹಾಕ್ಬಿಟ್ಟಿದೆ ನಾನು ಜಾಸ್ತಿ ಹಾಕಿರೋದ್ರಿಂದ ಬ್ಯಾಟರು. ಯಾವಾಗೂ ಅಷ್ಟೇ ಏನು ಪ್ಯಾನ್ ಇರುತ್ತೆ ಅದರ ಅರ್ಧದಷ್ಟು ಫಿಲ್ ಮಾಡಿ ಬೇಕ್ ಮಾಡೋದಕ್ಕಿಡಿ. 45 ಮಿನಿಟ್ಸ್ ಟು 1 ಅವರ್ ತೊಗೊಳುತ್ತೆ ಬೇಕಾಗೋದಕ್ಕೆ. ಬೇಕಾದಮೇಲೆ 45 ಮಿನಿಟ್ಸ್ ಆದಮೇಲೆ ನೀವು ಒಂದು ಚಾಕು ಇಲ್ಲಾಂದರೆ ಒಂದು ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ಬೋದು ಯಾವ ಥರ ಬೇಕಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ. ಅದು ಕ್ಲೀನಾಗಿ ಬಂತು ಅಂದರೆ ಬೇಕಾಗಿದೆ ಅಂತ ಅರ್ಥ. ಇನ್ನು ಅಂಟ್ಕೊಂಡಿದೆ ಚಾಕುಗೆ ಅಂತ ಅಂದರೆ ಇನ್ನೂ ಬೇಕಾಗಬೇಕು, ಇನ್ನೊಂದು 10-15 ನಿಮಿಷ ಬಿಡಿ. ನೆಕ್ಸ್ಟು ನಾನು ಇವಾಗ ಅದನ್ನು ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ಡಿಮೋಲ್ಡ್ ಮಾಡೋಕ್ಕೂ ಮುಂಚೆ ನೀವು ಅದನ್ನು ಸ್ವಲ್ಪ ಕೂಲ್ ಡೌನ್ ಮಾಡೋಕ್ಕೆ ರ್ಯಾಕ್ ಮೇಲೆ ಇಡಬೇಕಾಗುತ್ತೆ. ಕೂಲ್ ಡೌನ್ ಮಾಡೋಕ್ಕೆ ಒಂದು 15-20 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಕ್ಲೀನಾಗಿ ಬಿಡಿ. ಆಮೇಲೆ ಒಂದು ಬಟ್ಟೆ ಮುಚ್ಚಿಬಿಟ್ಟಿಟ್ರೆ ಅದು ಸಾಫ್ಟಾಗೇ ಇರುತ್ತೆ. ಸೊ ಒಂದು ಬಟ್ಟೆ ಮುಚ್ಚಿಬಿಟ್ಟು ಒಂದು 15 ನಿಮಿಷ ಇಲ್ಲ ಅರ್ಧ ಗಂಟೆ ರೆಸ್ಟ್ ಮಾಡಿ. ಈಗ ನೋಡ್ತಿದ್ರಲ್ಲ ನನ್ನ ಕೇಕ್ ಸಾಫ್ಟಾಗಿತ್ತು. ನಾನು ಇನ್ನೂ ಸ್ವಲ್ಪ ಬೇಗನೆ ತೆಗೆದ್ಬಿಟ್ಟಿದ್ದೆ. ಸೊ ನೀವು ಇನ್ನೊಂದು ಅರ್ಧ ಗಂಟೆ ಅಷ್ಟು ಬಿಟ್ಬಿಟ್ರೆ ನೀವು ಅದು ಕ್ಲೀನಾಗೆ ಚೆನ್ನಾಗಿ ಡಿಮೋಲ್ಡ್ ಆಗುತ್ತೆ. ನಾನು ಅದ್ರ ಮೇಲೆ ಚಾಕ್ಲೇಟ್ ಸ್ಪ್ರೆಡ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಡೆಕೋರೇಷನ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟ್ರಾಬೆರೀಸ್ ಮತ್ತು ನನ್ನ ಹತ್ರ ವೇಫರ್ ಸ್ಟಿಕ್ಸ್ ಇತ್ತು ಅದನ್ನು ಇಟ್ಬಿಟ್ಟು ಚಾಕ್ಲೇಟ್ ಸ್ಪ್ರೆಡ್ನಿಂದ ಡೆಕೋರೇಟ್ ಮಾಡಿದ್ದೀನಿ. ಈಗ ನೋಡಿ ನಾನು ಕೇಕ್ ಕಟ್ ಮಾಡ್ತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡ್ ನ್ಯೂ ಇಯರ್ಗೆ ಅಂತ 12 o'clock ಆಗ್ತಿದ್ದಂಗೆ ಕೇಕ್ ಕಟ್ ಮಾಡಿದ್ವಿ. ಸೊ ಇವಾಗ ಬಂದುಬಿಟ್ಟು ಒಂದು ಪೀಸು ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಪೀಸು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಚೆಕ್ ಮಾಡಿ. ಮತ್ತು ನೀವು ಕೂಡ ಮಾಡ್ಕೊಳ್ಳಿ. ಸೂಪರ್ ಸಾಫ್ಟಾಗಿ ಮತ್ತು ಸ್ವೀಟೆಲ್ಲ ಕರೆಕ್ಟಾಗಿತ್ತು. ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.